ಹಾಯ್ ಸ್ನೇಹಿತರೆ, ಇಲ್ಲಿ ನೋಡಿ ನಮ್ಮೂರಿನ ಚಿಕ್ಕ ಹುಡುಗರು ಯಾವ ಥರ ಇದು ಮಾಡ್ತಾ ಇದ್ದಾರೆ. ಗೋಳಿ 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 ಚಿಕ್ಕ ಹುಡುಗರಾಗ ನಾವು ಗೋಳಿಗಳಾಡ್ತಾ ಇದ್ದೀರಿ. ಈ ಥರ ಯಾರು ಆಡಿದ್ದೀರಾ ಚಿಕ್ಕ ಮಕ್ಕಳಾಗ? ನಾನು ಚಿಕ್ಕ ಹುಡುಗನಾಗ ಆಡ್ತಾ ಇದ್ದೀನಿ ಈ ಥರ ಗೋಳಿಗಳು. ಸ್ಕೂಲ್ ರಜಾಗಳಲ್ಲ, ಅದಕ್ಕೆ ನೋಡು ಹುಣಸೆ ಮರ ಕೆಳಗೆ ಫುಲ್ ನೆರಳೈತೆ, ತಂಪಾಗಿ ಎಷ್ಟು ಕ್ಲೀನಾಗಿ ಆಡ್ತಾ ಇದ್ದಾರೆ. ಅದು ಇವ್ನು ನೋಡಿ ಧನುಷ್ಗೆ ಹೊಡಿಯೋ 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 ತಗೊಳ್ಳೋ ಗೋಳಿಗಳು ಬಾಸ್ಕೊಂಬಿಟ್ಟ ಅವನು. ಅಲ್ಲಿ ನೋಡಿ ಚಿಕ್ಕ ಮಕ್ಕಳು ಒಂಥರ ಖುಷಿ ಅವ್ರಿಗೆ. ಚಿಕ್ಕ ಹುಡುಗರಾಗಿರೋ ಆರಾಮು ದೊಡ್ಡ ಹುಡುಗರಾಗಿರಲ್ಲ. ಈ ಮರದ ಕೆಳಗೆ ನಾವು ಚಿಕ್ಕ ಹುಡುಗಾಗ ನಾವು ಈ ಪಕ್ಕ ಈ ಕಡೆ ನೋಡು, ಈ ಕಲ್ಲೈತೆ ನೋಡಿ, ಎಡಪಕ್ಕ ಒಂದು ಕಲ್ಲೈತೆ. ಈ ಕಲ್ಲು ಕೆಳಗೆ ನಾವು ಕಲ್ಲು ಮೇಲೆ ಆಡ್ತಾಯಿದ್ವಿ ನಾವು. ಆ ಕಲ್ಲು ನೋಡಿ ದೋಸೆ ಅಲ್ಲಿಂದ ಕೆಲಸ ಮಾಡಿ ಅಲ್ಲಿ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಇಲ್ಲಿ ಬಂದೆ. ಹಸಿವಾಗಿಬಿಡ್ತು, ಅದಕ್ಕೆ ಇವಾಗ ದೋಸೆ ಮಾಡ್ತಾಯಿದ್ದಾರೆ ನಮ್ಮ ಹೆಂಡ್ತಿ. ಅಕ್ಕಿ ದೋಸೆ, ಅದರಲ್ಲಿ ಈರುಳ್ಳಿ ಅದೇನೋ ಹಾಕಿದ್ದಾರೆ, ಪುದೀನ, ಕೊತ್ತಂಬರಿ ಸೊಪ್ಪು, ಬಲೆ ಟೇಸ್ಟಿಯಾಗಿರ್ತದೆ. ಇದನ್ನೆಲ್ಲ ವೀಡಿಯೋ ಮಾಡಿಬಿಟ್ಟು ಏನೋ ಸ್ಪೆಷಲಾಗಿ ತೋರಿಸ್ತಾರೆ ಯೂಟ್ಯೂಬಲ್ಲಿ. ಏನಿಲ್ಲ, ಏನು ಚೆನ್ನಾಗಿ ಅವರು ಮಾಡೋದು ಅದೇ ಥರನೇ, ಅದಾಕು ಇದಾಕು ಅಂತೇಳಿ ಏನೂ ಇಲ್ಲ. ಇದು ರಿಯಲ್ಲಾಗಿ ನಾವು ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿ, ಶುಂಠಿ ಮತ್ತು ನೋಡಿ ಇಲ್ಲಿ ಹೂಕೋಸು ಇದೆಲ್ಲ ಹಾಕಿ ಮಾಡೋದು. ಎಲ್ಲ ಪ್ಲೇಸಲ್ಲಿ ಏನು ವೆರೈಟಿ ಏನು ಮಾಡಲ್ಲ, ಇದೆಲ್ಲ ರಿಯಲ್ಲಾಗಿ ಹಾಕಿ ಮಾಡೋದು. ದೋಸೆ, ಅಕ್ಕಿ ದೋಸೆ. ಈ ಮಳೆ ಬೀಳ್ತದಲ್ಲ, ಈ ಮಳೆಗಾಲದಲ್ಲಿ ತುಂಬ ಚಳಿಗೆ ತುಂಬ ವೆರೈಟಿ ಆಗಿರ್ತದೆ. ಇದು ಮಾಡಿ ನೋಡಿ ಒಂದು ಸತಿ, ಫುಲ್ ಟೇಸ್ಟಾಗಿರುತ್ತೆ. ನನಗೆ ಹಾಕಿ ಕೊಡ್ತಾಯಿದ್ದಾರೆ ನೋಡಿ. ಇದಕ್ಕಿನ್ನ ಚಟ್ನಿ ಇಲ್ಲ, ಬಿರೇದೇ ತಿಂತಾಯಿದ್ದೀನಿ ಇವಾಗ ನಾನು. ಹಸಿವು ತುಂಬಿಡ್ತೈತೆ, ಫುಲ್ ಹಸಿವು ಇವಾಗ ನನಗೆ. ಅದಕ್ಕೆ ಹಸಿಮೆಣ್ಸಿಕಾಯನ್ನು ಕೂಡ ನೋಡ್ತಾ ಇಲ್ಲ ನೋಡಿ. ಇವಾಗ ತೆಂಗಿನಕಾಯಿ ಎಲ್ಲ ಎತ್ಕೊಂಡು ಚಟ್ನಿ ಮಾಡೋಕ್ಕೆ. ಕರೆಂಟ್ ಇಲ್ಲ, ನಿನ್ನೆ ಕರೆಂಟ್ ಹೊರ್ಟೋಗೈತೆ. ಇವಾಗ ಚಟ್ನಿನ ಅದೇ ಥರ ಚಟ್ನಿ ನೋಡಿ. ನಮ್ಮ ಅತ್ತಿಗೆ ಅವ್ರ ಮನೇಲಿ ನೋಡು ಚಟ್ನಿ ಹಾಕ್ಕೊಳ್ಳೋಕೆ ನಾನು ಬಂದಿದ್ದೀನಿ ಇಲ್ಲಿ. ಕರೆಂಟ್ ಇಲ್ಲ, ಅದಕ್ಕೆ ನೋಡಿ ಅವರು ಕರೆಂಟ್ ಇದ್ದದಕ್ಕೆ ಅದು ಇದರಲ್ಲಿ ಕುಟಾಣಿ, ಖಾರದ ಕುಟಾಣಿಯಲ್ಲಿ ಇದು ಮಾಡ್ತಾಯಿದ್ದಾರೆ. ರೆಡಿ ಆಗೈತೆ ಚಟ್ನಿ. ರೆಡಿ ಮಾಡ್ಕೊಂಡು ಎತ್ಕೊಂಡ್ಬಂದು ಇಲ್ಲಿ ಹಾಕ್ತಾಯಿದ್ದಾರೆ ನೋಡಿ. ಕೊಬ್ಬರಿ ಚಟ್ನಿ ಕುಕ್ಕರಲ್ಲೇ, ಇದು ಮಿಕ್ಸಿಯಲ್ಲೇ ರುಬ್ಬೇಕು ಅನ್ನೋದೇನಿಲ್ಲ ನಮ್ಮ ಹಳ್ಳಿ ಕಡೆ. ಸ್ಪೆಷಲ್ ನಾವು. ಅಲ್ಲಿ ನೋಡಿ ಇಂಗ್ಲೀಷವ್ರ ಥರ, ನಾನು ಇಂಗ್ಲೀಷವ್ರು ತಿಂತಾರೆ ನೋಡು, ಆ ಥರ ನಾನು ಅಲ್ಲಿ ಬಿಲ್ಡಪ್ ಕೊಟ್ಕೊಂಡು ತಿಂತಾಯಿದ್ನಿ. ಓಹ್, ನಾನು ಬಿಲ್ಡಪ್ ಕೊಡೋದು ನಾನೊಬ್ನು. ಕೈಯಲ್ಲಿ ತಿನ್ನೋಕ್ಕಾಗಲ್ಲ ನಾನು, ಅದು ಸ್ಪೂನಲ್ಲಿ ಎತ್ಕೊಂಡು ಟ್ರೈಲಾಗಿ ತಿಂತಾಯಿದ್ದು ನೋಡು. ಇದೆಲ್ಲ ಬಿಲ್ಡಪ್ ಕೊಡೋದು ಅಷ್ಟೇ, ನಾನು ಕೈಯಲ್ಲೇ ತಿನ್ನೋದು ನಾನು ಕೊಡೋದು. ನೋಡಿ ನಮ್ಮಣ್ಣ ಹಸು ತೊಳಿತಾ ಇದ್ದೇನೆ. ಶ್ರೀರಾಮಪ್ಪ ಎಲ್ರಿಗಿನ್ನ ದೊಡ್ಡವರು ಇವರು. ಫುಲ್ ಮೊದಲು ಬಳಿ ಎಣ್ಣೆ ಹಾಕ್ತಾಯಿದ್ರು, ಇವಾಗೆಲ್ಲ ಬಿಟ್ಬಿಟ್ಟು ಒಳ್ಳೆ ಮನುಷ್ಯ ಆಗ್ಬಿಟ್ರು. ಅವ್ರ ಮಗ ಈ ಕಡೆ ನಿಂತ್ಕೊಂಡಿರೋದು ನರಸಿಂಹ. ಮಳೆ ಬಂತು ಇವತ್ತು ನೈಟು, ಅದಕ್ಕೆ ಸಾಯಂಕಾಲ ಮಳೆ ಬಿತ್ತು. ನನ್ನ ಮಗ ಕ್ಲೀನ್ ಮಾಡ್ತಾರೆ. ಮನೆ ಮುಂದ್ಗಡೆ ನಮ್ಮದು ಇದು ತಡಿಕೆ ಗೊತ್ತಲ್ಲ ನಿಮಗೆ, ಅಡ್ಡ ಕಟ್ಕೊಂಡಿದ್ರು ಕಾಂಪೌಂಡ್ಗೆ, ಅದು ಬಿದ್ದೋಗೈತೆ. ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನನ್ನ ಮಗ ಈ ಕಡೆ ಇರೋದು ನಮ್ಮ ಮೋನೋಶ ಮೀನಾ. ನಮ್ಮ ಮೋನೇಶ್ ಗಡಾರಲ್ಲಿ ಎತ್ಕೊಂಡು ನಗೀತಾ ಇದ್ದಾರೆ. ಮೀನಾ ಇವತ್ತೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ನಮ್ಮ ಹೆಂಡತಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಒಂದು ಕೆಲಸ ಮಾಡಬೇಕು, ನಮ್ಮ ವೀಡಿಯೋ ನೋಡೋದೆಲ್ಲ ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಿ ಹೈಪ್ ಮಾಡಬೇಕು.
ಫುಲ್ ಮಳೆ ಬಂದು ತಡಿಕೆ ಬಿದ್ದೋಗಿರೋದು. ಅಡ್ಡ ಕಟ್ಟಿದ್ರು ನಾವು ಕಾಂಪೌಂಡ್ ಕಟ್ಟೋಕ್ಕೆ. ಈ ತಡಿಕೆ ಅಂತೀರಿ ನಾವು. ಕಾಂಪೌಂಡ್ಗೆ ಇದರಲ್ಲಿ ಕಟ್ಟಿದ್ವಿ, ಏನೋ ತೆಂಗಿನ ಗರಿಯಲ್ಲಿ. ಅದು ಗಾಳಿ ಬಂದು ಎಲ್ಲ ಬಿದ್ದೋಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ನೋಡಿ ಅಲ್ಲಿ ಕಪ್ಪೆ ಬಂದೈತೆ, ಅದಕ್ಕೆ ಓಡಿಸ್ತಾನೆ ನನ್ನ ಮಗ. ಓಡಿಸಮ್ ಬೊಲೆ ಮಳೆ ಬಿತ್ತಪ್ಪ ಇವತ್ತು ಸಾಯಂಕಾಲ. ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಸಂಜೆ, ಇವಾಗ 6:30 ಆಗ್ಯದ. ಇವಾಗ 4 ಗಂಟೆಗೆ ಫುಲ್ ಮಳೆ, ಗಾಳಿ, ನೀರು ಎಲ್ಲ ಹೊಡ್ಕೊಂಬಂದ್ಬಿಡ್ತಿಲ್ಲಿ. ಆ ರಭಸಕ್ಕೆ ತಡಿಕೆಲ್ಲ ಬಿದ್ದೋಯ್ತು. ಅದಕ್ಕೆ ನನ್ನ ಮಗ ಎಲ್ಲ ಕ್ಲೀನ್ ಮಾಡ್ತಾವೆ. ನೋಡಲಿ, ನಮ್ಮ ಬಾಗಿಲಿಗೆ ಗೋಣಿ ಕಟ್ಟಿದ್ವಿ. ಇನ್ನು ನೆಲ ನೋಡು ಆರೇ ಇಲ್ಲ, ಇನ್ನೂ ಫುಲ್ಲು ನೀರು ನೆಂದ್ಕೊಂಡೈತೆ. ನಾನು ಬಗ್ಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ವೀಡಿಯೋ ಮಾಡ್ತಾಯಿದ್ದೆ ನೆಲಕ್ಕೆ ಹೆಚ್ಚಿನ ಜನಗಡ್ಡೆ. ಅದಕ್ಕೆ ಅವ್ರ ಕೈಯಲ್ಲಿ ಮಾಡಿಸ್ತಾಯಿದ್ದೀನಿ ಕೆಲಸ. ಮಾಡಲಿ ತಿನ್ನಲ್ಲ, ಬಕಾಸ್ಪುರ ಥರ ತಿಂತಾರೆ. ನಾನು 2 ದೋಸೆ ತಿಂದರೆ ಅವರು 5 ದೋಸೆ ತಿಂತಾರೆ. ಮೈ ಸ್ವಲ್ಪ ಬಗ್ಗೆ ಕೆಲಸ ಮಾಡಿದ್ರೇನೆ ಚಿಕ್ಕ ಮಕ್ಕಳಾಗ. ಮಾಡಿ ಬೇಗ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಮಳೆ ತುಂಬ ಬಿತ್ತು. ರೋಡ್ನಲ್ಲೆಲ್ಲ ನೀರು ಒಯ್ದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಈ ರೋಡ್ಗಳು ಯಾವಾಗ ಸರಿ ಮಾಡ್ತಾರೋ ಗೌರ್ಮೆಂಟ್ ಅವರು, ಯಾವಾಗ ಮಾಡ್ತಾರೋ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ನೀರು ಹೋಗೋಕ್ಕೆ ಯಾವಾಗ ರೆಡಿ ಮಾಡ್ತಾರೇನೋ. ಒಟ್ಟಿನಲ್ಲಿ ಗೌರ್ಮೆಂಟ್ ಸರ್ಕಾರದೇನು ತಪ್ಪಿಲ್ಲ. ಎಲ್ಲೆಂದ್ರೆ ಮನೆಗಳು ಕಟ್ಕೊಂಬಿಟ್ಟು ರಾಜಕಾಲುವೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸ್ವಂತ ಮಾಡ್ಕೊಂಬಿಟ್ಟು ಈ ಜನಗಳು ಗೌರ್ಮೆಂಟ್ ಮೇಲೆ ಬೀಳಿದ್ರೆ ಎಲ್ಲಿನಿಕ ತರೋದು ಪಾಪ ಸರ್ಕಾರದವ್ರು ಕೂಡ ದುಡ್ಡು. ಏನೋ ಓಟ್ ಹಾಕ್ಬಿಟ್ಟಿದ್ರಂತೆ ತಲೆ ತಿಂದರೆ ಆಗ್ತದೆ. ಎಲ್ಲಿನಿಕ ತರೋದು ಪಾಪ ಅವ್ರ ದುಡ್ಡು, ಹೇಳಿ ನೋಡೋಣ. ನೀರು ಹೋಗಲಿ ಅಂದರೆ ಎಲ್ಲಿಗೆ ಹೋಗುತ್ತೆ? ನಾವು ಮಾಡೋ ತಪ್ಪಿಂದನೂ ಸರ್ಕಾರ ಮೇಲೆ ಬೀಳೋಕ್ಕಾಗಲ್ಲ ಜಾಸ್ತಿ. ನಾವು ಅರ್ಥ ಮಾಡ್ಕೊಬೇಕು. ಓಕೆ, ಬಾಯ್, ಎಲ್ರಿಗೂ ಬಾಯ್. ಲೈಕ್ ಮಾಡಿ.